ಕಾಂಗ್ರೆಸ್ನಿಂದ ಅಮಾನತಾಗಿದ್ರು ಕೂಡ ಆಗಾಗ್ಗೆ ಧ್ವನಿ ಎತ್ತುವ ಗಟ್ಟಿ ಧ್ವನಿ ನಿಷ್ಠಾವಂತ ನಾಯಕಿ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ನಮಸ್ಕಾರ. ಅಲ್ಪಸಂಖ್ಯಾತರನ್ನ ಬಹಳಷ್ಟು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದೆ. ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ ಪಕ್ಷ ಇದು. ಅಲ್ಲಿದ್ದಂತ ಫ್ಯೂಡಲ್ ಲಾರ್ಡ್ಸ್ ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ್ರು. ಸೊ ನಾವೆಲ್ಲ ಸಾಮಾನ್ಯರು. ತಮ್ಮ ಪ್ರಕಾರ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ನ್ಯಾರೇಟಿವ್ಗೆ ಕಾಂಗ್ರೆಸ್ ಬೀಳ್ತಾ ಇದೆ. ಅಂದ್ರೆ ಇವ್ರು ಅವ್ರು ತೋಡಿದ ಹಳ್ಳಕ್ಕೆ ಇವ್ರು ಬೀಳ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ನಾಲ್ಗೆ ಬಣ್ಣ ಹಚ್ಕೊಂಡವ್ರಿಗೆ ಏನ್ ಹೇಳ್ತೀರಾ? ಇದು ಕ್ಯಾರೆಕ್ಟರ್ ಲೆಸ್ ಅಥವಾ ಐಡಿಯಾಲಜಿಕಲ್ ಫ್ರೇಮ್ ವರ್ಕ್ ನಲ್ಲಿ ವರ್ಕ್ ಮಾಡಲ್ಲ ಅಂತಾನೆ ಅರ್ಥ. ಯಾರಾದ್ರೂ ಇವರನ್ನ ವಿರೋಧಿಸಿದಾಗ ಅಥವಾ ಕೇಳಿದಾಗ ಅವರನ್ನ ಅಮಾನತುಗೊಳಿಸುವಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಫಾರ್ ದಟ್ ಎಕ್ಸಾಂಪಲ್ ಮೂಲ ಕಾಂಗ್ರೆಸ್, ನಮ್ಮಂತ ಕಾಂಗ್ರೆಸ್ ಹೊರಗಡೆ ನನ್ನಂತವ್ರು ಎಷ್ಟೋ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ. ನಂದೊಂದೇ ಎಕ್ಸಾಂಪಲ್ ಅಲ್ಲ, ನಂತ ಎಷ್ಟೋ ಕಾರ್ಯಕರ್ತರು ಇವತ್ತು ಬೇಸತ್ ಮನೇಲಿ ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ, ಡಿ.ಕೆ. ಶಿವಕುಮಾರ್ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ. ಇದು ದೇಶಕ್ಕೆ ಸೇರಿದ ಪಕ್ಷ, ದೇಶದ ಜನರ ಪಕ್ಷ. For business and personal promotions, please contact 9686376663. ನಮಸ್ಕಾರ ವೀಕ್ಷಕರೇ. ಮೂಲ ಕಾಂಗ್ರೆಸ್ನ ಒಂಟಿ ಧ್ವನಿ, ಸಾಮಾಜಿಕ ಹೋರಾಟಗಾರ್ತಿ, ಕಾಂಗ್ರೆಸ್ನಿಂದ ಅಮಾನತಾಗಿದ್ರು ಕೂಡ ಆಗಾಗ್ಗೆ ಧ್ವನಿ ಎತ್ತುವ ಗಟ್ಟಿ ಧ್ವನಿ ನಿಷ್ಠಾವಂತ ನಾಯಕಿ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಆರಾಮಾಗಿದ್ದೀವಿ. ತಾವ್ ಹೇಗಿದ್ದೀರಾ? ಎಸ್ ಮೇಡಮ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದಷ್ಟು ಆಂತರಿಕವಾಗಿ ಭಿನ್ನಮತ ಕಾಣಿಸ್ತಾ ಇದೆ. ಬಹಳಷ್ಟೊಂದು ಚರ್ಚೆಗಳಾಗ್ತಾ ಇದೆ, ವಾದ ವಿವಾದ ಪ್ರತಿವಾದಗಳಾಗ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕವಿತಾ ರೆಡ್ಡಿ ಅವರು ಕಾಣಿಸ್ತಾ ಇಲ್ಲ. ಎಲ್ಲೋದ್ರಿ? ಏನಾಯ್ತು ಮೇಡಮ್? ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಕಳಿಸುವಂಥ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಸು ಸ್ಪೆಸಿಫಿಕ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ತಗೊಂಡಾಗ್ಲಿಂದನೂ ಅವ್ರ ಜೊತೆಲಿ ಇದ್ದವರೆಲ್ಲ ನಾವು. ಯಾಕಂದರೆ ನಮ್ಮದು ಅದೇ ಕ್ಷೇತ್ರ, ಹಳೆಯ ಕನಕಪುರ ಲೋಕಸಭಾ ಕ್ಷೇತ್ರ. ಆ ಒಂದು ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಯಾಕೋ ಅವ್ರಿಗೆ ನಮ್ಮ ಕೆಲಸ ಹಿಡಿಸ್ಲಿಲ್ಲ ಅನಿಸುತ್ತೆ. ಅಥವಾ ನಾವು ಇರುವಂಥ ಒಂದು ಧೈರ್ಯವಾಗಿ ಮಾತಾಡೋರು, ಫ್ರ್ಯಾಂಕಾಗಿ ಮಾತಾಡೋರು ಬೇಕಾಗಿಲ್ಲ, ವಿದ್ಯಾವಂತರು ಬೇಕಾಗಿಲ್ಲ, ಗಟ್ಟಿಗಿತ್ತಿರು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಆಯಿತು, ಈ ಸೆಪ್ಟೆಂಬರ್ಗೆ 2 ವರ್ಷ ಆಗ್ತವೆ, 2-3 ವರ್ಷ ಆಗ್ತಾ ಬರುತ್ತೆ. ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಪಾಲಿಟಿಕ್ಸ್. ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ ಪಕ್ಷ ಇದು. ಅಲ್ಲಿದ್ದಂಥ ಫ್ಯೂಡಲ್ ಲಾರ್ಡ್ಸು ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ್ರು. ಸೊ ನಾವೆಲ್ಲ ಸಾಮಾನ್ಯರು. ಓಕೆ ಮೇಡಮ್, ಈಗ ಕಾಂಗ್ರೆಸ್ ಆಂತರಿಕ ಭಿನ್ನಮತದಿಂದ ತತ್ತರಿಸೋಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು ಬಹಳಷ್ಟೊಂದು ಗೊಂದಲದಲ್ಲಿದ್ದಾರೆ. ಹಾಗೆಯೇ ಮತ ಹಾಕಿದವರು ಕೂಡ ಬೇಸರದಲ್ಲಿದ್ದಾರೆ. ಈ ಕಾಂಗ್ರೆಸ್ನ ಗೆಲುವಿನ ಸೂತ್ರ ಏನು? ಹಿಂದು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರ ಕೋಟೆ ಬಿರುಕು ಆಗ್ತಾ ಇದೆ ಅಂತ ಅನಿಸ್ತಿದೆಯಾ ತಮಗೆ? ಖಂಡಿತ ಆಗ್ತಾ ಇದೆ. ಇದು ಬಿರುಕು ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿಗರು ಅಂತಲ್ಲ. ಬಟ್ ಐ ಥಿಂಕ್ ಇದು ಒಂದು ನಾಯಕತ್ವದ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಂದರೆ ಆಸ್ಪಿರೇಷನ್ಸ್ ಇರಬೇಕು, ಬಟ್ ಒಂದು ಪಕ್ಷನ ಹಾಳು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಆಸ್ಪಿರೇಷನ್ಸ್ ಇರಬಾರ್ದು. ಕೊನೆಗೆ ಇವ್ರು ಯಾರ್ಯಾರು ಏನೇನಾದ್ರೂ ಪಕ್ಷದಿಂದನೇ ಆಗೋದಕ್ಕೆ ಸಾಧ್ಯ. ಇವತ್ತು ಯಾರ್ಯಾರು ಈ ದೇಶದಲ್ಲಿ ಬೆಳೆದಿದ್ದಾರೋ, ಯಾವುದೇ ಪಕ್ಷ ಆಗಿರ್ಬೋದು, ಅದು ಅವರ ಪಕ್ಷದ ಕಡೆಯಿಂದ ಬೆಳೆದಿರೋದು. ಇವು ಬಹಳ ಕಡಿಮೆ ಮಂದಿ ತಮ್ಮ ಸ್ವಂತದ ಅಸ್ತಿತ್ವದಿಂದ ಬೆಳೆದಿರೋಂಥವ್ರು ಬಹಳ ಸ್ಮಾಲ್ ನಂಬರ್ಸ್ನಲ್ಲಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಒಂದು ಕಾಂಗ್ರೆಸ್ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು ಅಂತ ಒಂದು ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ವೀಕ್ ಆಗ್ತಾ ಇರೋದು ಎಲ್ಲರಿಗೂ ಕಾಣ್ತಾ ಇದೆ. ಬಟ್ ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ BJP ಅವರು ವೀಕ್ ಆಗಿರೋದ್ರಿಂದ JDS ಮತ್ತು ಲಿಟ್ರಲಿ BJP ಮರ್ಜ್ ಆಗಿರೋದ್ರಿಂದ ಒಂದು ಸ್ಪೇಸ್ ಸಿಕ್ಕಿದೆ. ಇನ್ನೂ ಒಂದು ಸ್ಪೇಸ್ ಇವತ್ತು ಕಾಂಗ್ರೆಸ್ಗಿದೆ. ಬಟ್ BJP ಅವರು ಏನಾದರೂ ಗಟ್ಟಿ ಆಗಿದ ತಕ್ಷಣ ಅವರ ಒಂದು ಸ್ಟ್ರೆಂತು, ಕೆಪಾಸಿಟಿ ಸ್ವಲ್ಪ ಇನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಲಿ ಅದು ಇಂಪ್ಯಾಕ್ಟ್ ಆಗೋದು ಕಾಂಗ್ರೆಸ್ ಅವ್ರಿಗೆ. ಇವತ್ತು ಸ್ವಲ್ಪ ಒಂದು ಸಾಫ್ಟ್ ಕುಷನಿಂಗ್ ಎಫೆಕ್ಟ್ ಇದೆ ಕಾಂಗ್ರೆಸ್ಗೆ. ಬಟ್ ಅದನ್ನು ಹಾಳು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾರು ಹಾಳು ಮಾಡ್ತಾ ಇಲ್ಲ, BJP ಅವರು ಹಾಳು ಮಾಡ್ತಾ ಇಲ್ಲ, JDS ಅವರು ಹಾಳು ಮಾಡ್ತಾರೆ. ತಾವೇ ಖುದ್ದಾಗಿ ಒಂದು ಆಪರ್ಚುನಿಟಿ ಹಾಳು ಕೊಟ್ಟಂಥ ಅವಕಾಶಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಬಹಳಷ್ಟೊಂದು ಚರ್ಚೆ ಆಗ್ತಿರೋ ವಿಚಾರ ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ
ಅಂತ ಹೇಳಿ ನಮ್ಮನ್ನ ಅವಮಾನ ಮಾಡಿದ್ರು ಅಂತ ಶುರುವಾಗಿದ್ದು, ಇದೀಗ ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನ ಬಹಳಷ್ಟು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತಾವು ಹೇಗೆ ವಿಶ್ಲೇಷಣೆಯನ್ನ ಮಾಡ್ತೀರಿ? ತಮ್ಮ ಪ್ರಕಾರ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಮುಸ್ಲಿಮರಿಗೆ ಅಧಿಕಾರ ಕೊಡೋದು ಕಾಂಗ್ರೆಸ್ಸಿನ ಜವಾಬ್ದಾರಿ. ಜಸ್ಟ್ ಬಿಕಾಸ್ BJP-ಯವರು ಒಂದು ನ್ಯಾರೇಟಿವ್ ಸೆಟ್ ಮಾಡಿದ್ದಾರೆ, ನಿಮ್ಮನ್ನ ಮುಸ್ಲಿಂ ಪಕ್ಷ ಅಂತ ಹೇಳ್ತಾ ಇದ್ರೆ ಅದರಿಂದ ತಪ್ಪಿಸ್ಕೊಳೋದಕ್ಕೆ ನೀವು ಮುಸ್ಲಿಮರಿಗೆ ಅನ್ಯಾಯ ಮಾಡೋದು ತಪ್ಪದು. ನೀವು ಹೇಳಿ, ಓಪನ್ ಆಗಿ ಹೇಳಿ, ಹೌದಪ್ಪ ಮುಸ್ಲಿಮರು ಓಟ್ ಹಾಕ್ತಾರೆ, ಬೇರೆಯವರು ಓಟ್ ಹಾಕ್ತಾರೆ, ಮತ್ತೊಬ್ರು ಓಟ್ ಹಾಕ್ತಾರೆ, ಎಲ್ಲರಿಗೂ ಅಧಿಕಾರ ಹಂಚುವಂತ ಜವಾಬ್ದಾರಿ ಕಾಂಗ್ರೆಸ್ಗಿದೆ, ಅದೇ ನಮ್ಮ ಒಂದು ಕರ್ತವ್ಯ ಅಂತಾನೂ ಹೇಳ್ತಾ ಇಲ್ಲ. ಆ ಒಂದು ನ್ಯಾರೇಟಿವ್ಗೆ BJP ಸೆಟ್ ಮಾಡಿರೋ ನ್ಯಾರೇಟಿವ್ಗೆ ನೀವು ಯಾಕೆ ಬೀಳ್ತಾ ಇದ್ದೀರಾ? ಒಪ್ಕೊಬೇಕು, ಹೌದಪ್ಪ ಅವ್ರು ನಮ್ಗೆ ವೋಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಅದೇ ಧೈರ್ಯ ಇಲ್ಲ ಅಂದರೆ ದೆನ್ ಸಮಥಿಂಗ್ ರಾಂಗ್ ಇನ್ ಯುವರ್ ಐಡಿಯಾಲಜಿಕಲ್ ಫ್ರೇಮ್ವರ್ಕು. ದಾವಣಗೆರೆಯಲ್ಲಿ ಕೊಡಬೇಕಾಯ್ತು ಮುಸಲ್ಮಾನರಿಗೆ, ಅಲ್ಲಿ ಟಿಕೆಟ್ ಕೊಡಬೇಕು. ಪ್ರತಿ ಜಿಲ್ಲೆಯಲ್ಲೂ ನನ್ನ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಟಿಕೆಟು ಇದು ಮುಸಲ್ಮಾನ್ ಕಮ್ಯುನಿಟಿಗೆ ಅದನ್ನ ಮೀಸಲು ಮಾಡಿ ಇಡಬೇಕು ಕಾಂಗ್ರೆಸ್ ಅವರು. ಯಾಕಂದರೆ ಅವರ ಮೇನ್ ಫ್ರೇಮಿಗೆ ಬಂದ್ರೇ ಅವ್ರಿಗೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಯಾಕಂದರೆ ನಾವು ಹೇಳ್ತೀವಿ, ಎಷ್ಟೇ ಹೇಳ್ತೀವಿ, ಅಂಟಿಲ್ ಅನ್ಲೆಸ್ ದೇರ್ ಇಸ್ ನೋ ಪೊಲಿಟಿಕಲ್ ಎಂಪವರ್ಮೆಂಟು ಈ ದೇಶದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು. ಇವತ್ತು ಹೆಣ್ಮಕ್ಳಿಗೆ ಪ್ಲಾಟ್ಫಾರ್ಮ್ ಇಲ್ಲ, ನೀವು ಅದೇ ಸಿಚುವೇಶನ್ ಮುಸಲ್ಮಾನರಿಗೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾಳೆ ರಿಸರ್ವೇಷನ್ ಇಲ್ಲ ಅಂತ ಹೇಳಿದ್ರೆ ದಲಿತರದ್ದು ಇದೇ ಸಿಚುವೇಶನ್ ಆಗ್ತಾ ಇತ್ತು. ನಾವು ನೋಡಿದ್ವಿ MLC ಎಲೆಕ್ಷನಲ್ಲಿ ರಿಸರ್ವೇಷನ್ ಇರಲಿಲ್ಲ, ಯಾರೂ ದಲಿತರಿಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಸೊ ನಮ್ಮದು ಇದು ಫ್ರೇಮ್ವರ್ಕ್ ಇದೆಯಲ್ಲ, BJP ಮೈಂಡೆಡ್ ಫ್ರೇಮ್ವರ್ಕಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕಾಗತ್ತೆ. ಅದನ್ನ ಕಾಂಗ್ರೆಸ್ ಅವರು ಇವತ್ತು ಮಾಡ್ತಾ ಇಲ್ಲ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಅಲ್ಲ, ಟೇಕ್ ಇಟ್ ಗ್ರಾಂಟೆಡ್ ಅಂತನಾ? ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ಗರಿಗೆ ಓಟ್ ಹಾಕ್ತಾರೆ, ನಾವೇನು ಮಾಡಿದ್ರು ಸರಿ ಹೋಗುತ್ತೆ ಅನ್ನೋ ಒಂದು ಸ್ಥಿತಿನ ಇಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಆ ಥರ ಯೋಚನೆ ಇದೆ. ಎಲ್ಲಿ ಹೋಗ್ತಾರೆ ಅನ್ನೋ ಒಂದು ಸಿಚುವೇಶನ್ ಇದೆ. ಬಿಕಾಸ್ JDS ವೀಕ್ ಆಗಿದೆ. ನಾಳೆ ಇನ್ನೊಂದು ಥರ್ಡ್ ಪಾರ್ಟಿ ಇನ್ನೊಂದು ಬಂತು ಅಂದರೆ, ರೀಜನಲ್ ಪಾರ್ಟಿ ಬಂತು ಅಂದರೆ ಇವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಂಗ್ರೆಸ್ಸಿನ ಹಿಸ್ಟ್ರಿ ಬಗ್ಗೆ ನೋಡ್ಕೊಂಡು ಬಂದರೆ, ಸೊ ಆಲ್ಮೋಸ್ಟ್ ಅಬೌಟ್ 45 to 45 ಇಯರ್ಸಿಂದ UP-ನಲ್ಲಿ ವೀಕ್ ಆಗಿದೆ, ಮತ್ತು ಬಿಹಾರದಲ್ಲಿ ವೀಕ್ ಆಗಿದೆ, ವೆಸ್ಟ್ ಬೆಂಗಾಲ್ನಲ್ಲಂತೂ ಆಲ್ಮೋಸ್ಟ್ ಅಸ್ತಿತ್ವ ಅಲ್ಲಿ ಕಳ್ಕೊಂಡು ಬಂತು. ಯಾಕೆ ಬಂತು? ಬಿಕಾಸ್ ಯಾವ್ಯಾವ ಸಮುದಾಯಗಳು ನಿಮ್ಮ ಪರ ಇದ್ರು, OBC ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಮುಸಲ್ಮಾನ ಸಮುದಾಯ ಇರ್ಬೋದು, ಎಲ್ಲ ನಿಮ್ಮ ನೀವು ವಿರೋಧ ಮಾಡ್ಕೊಂಡ್ರಿ. ಅಲ್ಲಿ ಮಾಯಾವತಿ ಜೊತೆ ಹೋದ್ರು ದಲಿತರು ಮತ್ತು OBCಗಳು, ಮುಸಲ್ಮಾನರು ಮತ್ತು OBCಗಳು ಮತ್ತು ಮುಸಲ್ಮಾನರು SP ಜೊತೆ ಹೋದ್ರು. ಇವತ್ತು ಅಲ್ಲಿ ನಿಮ್ಮ ಅಸ್ತಿತ್ವನೇ ಇಲ್ಲ. ಅದೇ ಥರ ಎಲ್ಲ ರಾಜ್ಯಗಳನ್ನು ಮಾಡ್ಕೊಂಬರ್ತಾ ಇದ್ದೀರಾ. ತೆಲಂಗಾಣದಲ್ಲಿ ಎಲೆಕ್ಷನ್ ನಡೆದಾಗ, ಫಸ್ಟ್ ಟೈಮ್ ಎಲೆಕ್ಷನ್ ನಡೆದಾಗ ಯಾಕೆ ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ರು, ಕಾಂಗ್ರೆಸ್ಗೆ ಯಾಕೆ ವೋಟ್ ಆಗಿಲ್ಲ? ಅಲ್ಲಿರುವಂಥ ಮುಸಲ್ಮಾನರು ದೇ ಫೆಲ್ಟ್ ಅಲ್ಲಿರುವಂಥ ಇದು ಚಂದ್ರಶೇಖರ್ ರಾವ್ ಅವ್ರಿಗೆ ನಾವು ಎಲೆಕ್ಟ್ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡು ಅಲ್ಲಿ ವೋಟ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಒಂದು ಟೇಕನ್ ಫಾರ್ ಗ್ರಾಂಟೆಡು, ಎರಡನೇದು ಅವ್ರಿಗೆ ಪೊಲಿಟಿಕಲ್ ಅಸ್ತಿತ್ವ ಎಲ್ಲೋ ಕೊಡ್ತಾ ಇಲ್ಲ. ಆ್ಯಂಡ್ ಪ್ರಾಮಿಸಸ್, ಬರೀ ಒಂದು ಸ್ಕೀಮ್ ಮಾಡಿದ್ರೆ ಪ್ರಾಮಿಸಸ್ ಇದು ಅದರಿಂದ ಆಗೋದಿಲ್ಲ. ಪೊಲಿಟಿಕಲ್ ಎಂಪವರ್ಮೆಂಟ್ ಆಗಬೇಕು. ಆ ಪೊಲಿಟಿಕಲ್ ಎಂಪವರ್ಮೆಂಟ್ ನೀವು ಮಾಡಲಿಲ್ಲ ಅಂದರೆ ಅಲ್ಲೂ ನಾಯಕತ್ವ ಬೆಳೆಯೋದಕ್ಕೆ ಚಾನ್ಸೇ ಇರೋದಿಲ್ಲ. ಇವಾಗಿರುವಂಥ ನಾಯಕರನ್ನ ನೀವು ಬೈಕೊಬೋದು, ಎಲ್ಲ ಮುಸಲ್ಮಾನರು ಅವರವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಹೇಳ್ಬೋದು, ಬಟ್ ಆ ನಾಯಕತ್ವನ ಇನ್ಕ್ರೀಸ್ ಮಾಡುವಂಥ ಪ್ರಯತ್ನ ಏನು ಮಾಡಿದ್ದೀರಾ ನೀವು? ಏನೂ ಮಾಡಿಲ್ಲ. ಸೊ ಅವ್ರನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಹೊರತು ಒಟ್ಟಿಗೆ ಬೇರೆ ಯಾವ ಒಂದು ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲ, ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾರಾದರೂ ಇವರನ್ನ ವಿರೋಧಿಸಿದಾಗ ಅಥವಾ ಕೇಳಿದಾಗ ಅವರನ್ನ ಅಮಾನತುಗೊಳಿಸುವಂಥದ್ದು ಸಾಕಷ್ಟು. ಈಗ ದಾವಣಗೆರೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಬೆದರಿಕೆಗಳು ಇವೆಲ್ಲವೂ ಸಹ ಮುಸ್ಲಿಂ ಸಮುದಾಯದ ನಾಯಕರಿಗೂ ಸಹ ಆಗ್ತಾ ಇದೆ. ಪರಮೇಶ್ವರ್ ಸರ್ ಅವರು ಮೊನ್ನೆ ಪರಮೇಶ್ವರ್ ಅವರು ಒಂದು ಮಾತು ಹೇಳಿದ್ರು, ಇದೆಲ್ಲ ಕಾಮನ್. ಎಲೆಕ್ಷನ್ ಟೈಮ್ನಲ್ಲಿ ಆರೋಪಗಳು, ಅಲಿಗೇಷನ್ಸ್ ಮಾಡೋದು, ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡೋದು, ಇಟ್ಸ್ ಕಾಮನ್. ಇದೆ ಎಲ್ಲ ಎಲೆಕ್ಷನ್ಸ್ನಲ್ಲೂ ನಡೆಯುತ್ತೆ. ನಾನು ಅಧ್ಯಕ್ಷರಾಗಿದ್ದಾಗೂ ಈ ಥರ ನಡೆದಿತ್ತು, ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಒಂದು ಅಧ್ಯಕ್ಷರು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಥರ ಅಲಿಗೇಷನ್ ಎಲ್ಲ ಎಲೆಕ್ಷನ್ಸ್ನಲ್ಲೂ ಇರುತ್ತೆ. ಮತ್ತು ಎಲ್ಲ ಎಲೆಕ್ಷನ್ಸ್ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ. ಈಗ ಶಾಮನೂರ್ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಅವ್ರು ಪದೇ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಸೆನ್ಸಸ್ ವಿರುದ್ಧ ಮಾತಾಡಿದ್ರು, ಮತ್ತು ನೀವು ಜಾತಿಗಣತೆ ವಿರುದ್ಧವಾಗಿ ಮಾತಾಡಿದ್ರು, ನಾವು ಕಾಂಗ್ರೆಸ್ ಪಕ್ಷವನ್ನು ಕೆಳಗಡೆ ಇಳಿಸ್ತೀವಿ ಅಂತ ಹೇಳಿದ್ರು. ಅದೆಲ್ಲನೂ ಸ್ಟೇಟ್ಮೆಂಟ್ಸ್ ಓಕೆನಾ? ನಾವು ಒಂದು ಪ್ರಶ್ನೆ ಮಾಡ್ಕೊಬೇಕು. ಎರಡನೇದು ಮುಖ್ಯವಾಗಿ, ದಾವಣಗೆರೆಯಲ್ಲಿ ಒಂದು ಭದ್ರಕೋಟೆ ಮಾಡಿಟ್ಕೊಂಡಿದ್ದಾರೆ. ಅವ್ರು ಯಾರೂ ಕಾಂಗ್ರೆಸ್ಸಿನ ಐಡಿಯಾಲಜಿ ಇರೋರಲ್ಲ. ನಾಳೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ BJPಗೆ ಹೋಗ್ತಾರೆ. BJPಗೆ ಹೋಗಿ ಆ ಫ್ಯಾಮಿಲಿ BJPನಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ತೊಗೊತಾರೆ. ಬಟ್ ಮುಸಲ್ಮಾನರ ಹತ್ರ ಮಾಡಲ್ವಲ್ಲ. ನಿಮ್ಮ ಹತ್ರನೇ ಇರೋವಂಥವ್ರು ನೀವು ಅವ್ರನ್ನೇ ನೋಡ್ಕೊಂಡಿಲ್ಲ ಅಂದರೆ, ನನ್ನ ಫಸ್ಟ್ ಪ್ರಶ್ನೆ ನಾನು ಕಾಂಗ್ರೆಸ್ ಲೀಡರ್ಶಿಪ್ಗೆ ಕೇಳೋದು, ನಿಮ್ಗೆ ಏನು ಪ್ರೆಸ್ಟೀಜ್ ಇಶ್ಯೂ ಏನಿದ್ರಲ್ಲಿ? ಎಲ್ಲ ಎಲೆಕ್ಷನ್ನು ನಾವು ಗೆಲ್ಲಬೇಕು ಅಂತ ಪ್ರೆಸ್ಟೀಜ್ ತೊಗೊಂಡು ಏನಕ್ಕೆ ಮಾಡ್ತೀರಾ? ಸರ್ಕಾರ ಅಧಿಕಾರದಲ್ಲಿದೆ, ಆಯ್ತಪ್ಪ, ಒಂದು ಹೊಸ ನಾಯಕತ್ವಕ್ಕೆ, ಒಂದು ಹೊಸ ಲೈನ್ಗೆ ನಾವು ಅವಕಾಶ ಕೊಡೋಣ. ಈ ಒಂದು ಎರಡೂ ಸೋತ್ರೂ ಸಹ ನಮ್ಮ ಪಕ್ಷ ಅಧಿಕಾರ ಏನು ಕಳ್ಕೊಳಲ್ಲ ನಾವು.
ಸರ್ಕಾರ ಬೀಳೋದಿಲ್ಲ, ಒಂದು ಹೊಸ ನಾಯಕತ್ವನ ಬೆಳೆಸೋಣ ಅನ್ನೋ ಒಂದು ಮೈಂಡ್ ಸೆಟ್ಟೇ ಇಲ್ಲ ಅಂತ ಹೇಳಿದ್ರೆ ಮತ್ತು ಹೆಂಗೆ ಎಲ್ಲನೂ ಪ್ರೆಸ್ಟೀಜ್ ಇಶ್ಯೂ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ ಇಬ್ಬರೇ ಹೆಣ್ಮಕ್ಳಿದ್ರು, ವೀಣಾ ಮತ್ತು ಇನ್ನೊಬ್ರು ರಾತಿ ಅಂತ, ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಡ್ಬೋದಾಗಿತ್ತು. ದಾವಣಗೆರೆಯಲ್ಲಿ ಇಬ್ಬರು ಯಂಗ್ ಯೂತ್ ಕಾಂಗ್ರೆಸ್ ಯುವಕರಿಬ್ಬರು ಇದ್ರು, ಅವರಿಬ್ಬರಲ್ಲಿ ಯಾರಿಗಾದ್ರೂ ಕೊಡ್ಬೋದಾಗಿತ್ತು. ಅಂದರೆ ನೀವು ಏನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮಾಡಲೇ ಮಾಡ್ತಿರೇ ಹೊರತು ಬೇರೆಯವರಿಗೆ ಅವಕಾಶ ಕೊಟ್ಟು ಒಂದು ಲೀಡರ್ಶಿಪ್ ಬೆಳೆಸುವಂಥ ನಿಮಗೆ ಅನಿಸೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎಲ್ಲರನ್ನೂ ಕಾಡ್ತಾ ಇದೆ. ಈವನ್ ವಿತ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಯೂತ್ಸ್ ಎಲ್ಲ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು.